ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ವೇಮುಲಾ ಆಕ್ಟ್ ಅಥವಾ ವೇಮುಲಾ ವಿಧೇಯಕ ಅಂತ ಕೂಡ ಕರಿತೀವಿ, ಮಸೂದೆ ಅಂತ ಕೂಡ ಕರಿತೀವಿ, ಕರ್ನಾಟಕ ರೋಹಿತ್ ವೇಮುಲಾ ಮಸೂದೆ 2025ಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ. ಮೊದಲಿಗೆ ಕಾಂಟೆಕ್ಸ್ಟ್ ಅನ್ನು ನೋಡೋದಾದ್ರೆ, ಕರ್ನಾಟಕ ಸರ್ಕಾರವು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯವನ್ನು ತಡೆಗಟ್ಟೋದಿಕ್ಕೆ ಮತ್ತು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಮೇಲೆ ಆಗುವಂತಹ ತಾರತಮ್ಯವನ್ನು ತಡೆಗಟ್ಟೋದಿಕ್ಕೆ ಕರ್ನಾಟಕ ರೋಹಿತ್ ವೇಮುಲಾ ಹೊರಹಾಕುವಿಕೆ ಅಥವಾ ಅನ್ಯಾಯದ ತಡೆಗಟ್ಟುವಿಕೆ ಶಿಕ್ಷಣ ಮತ್ತು ಘನತೆಯ ಹಕ್ಕು ಮಸೂದೆ 2025 ಜಾರಿಗೆ ತರೋದಿಕ್ಕೆ ಮುಂದಾಗಿದೆ. ಇದು ದಲಿತ ವಿದ್ಯಾರ್ಥಿ ರೋಹಿತ್ ವೇಮುಲಾ ಅವರ ಆತ್ಮಹತ್ಯೆಯ ನಂತರ ಹೋರಾಟದ ಭಾಗವಾಗಿ ರೂಪಿಸಲಾದಂತಹ ವಿಶೇಷ ಕಾಯ್ದೆ ಆಗಿದೆ ಅನ್ನುವಂಥದ್ದು ನಿಮ್ಗೆಲ್ಲರೂ ಕೂಡ ಗೊತ್ತಿರಬೇಕಾಗತ್ತೆ. ಇನ್ನ ಈ ವೇಮುಲಾ ಆಕ್ಟ್ ಅಥವಾ ಈ ಒಂದು ಕಾಯ್ದೆ ಅಥವಾ ಇದರ ನಿಬಂಧನೆಗಳು ಏನೇನು ಅಂತ ನೋಡೋದಾದ್ರೆ, ರೋಹಿತ್ ವೇಮುಲಾ ಆಕ್ಟ್ ಅನ್ನುವಂಥದ್ದು ಕರ್ನಾಟಕ ಸರ್ಕಾರವು ಪ್ರಸ್ತಾಪಿಸಿರುವಂತಹ ಹೈಯರ್ ಎಜುಕೇಶನ್ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯವನ್ನು ನಿವಾರಣೆ ಮಾಡೋದಕ್ಕಿರುವಂತಹ ಒಂದು ಮಹತ್ವದ ಕಾನೂನು ಮಸೂದೆಯಾಗಿದೆ ಅನ್ನುವಂಥದ್ದು ಗೊತ್ತಿರಲಿ. ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗುವಂತಹ ತಾರತಮ್ಯವನ್ನ ತಡೆಗಟ್ಟೋದಕ್ಕೋಸ್ಕರ ಈ ಒಂದು ಮಸೂದೆಯನ್ನ ತರಲಾಗಿದೆ. ಜಾತಿ ಆಧಾರಿತ ತಾರತಮ್ಯವನ್ನ ನಿರ್ಮೂಲನೆ ಮಾಡುವಂತಹ ಗುರಿಯನ್ನ ಈ ಕಾಯ್ದೆ ಹೊಂದಿದೆ ಅನ್ನುವಂಥದ್ದು ಗೊತ್ತಿರಲಿ. ಅಂಡ್ ರೋಹಿತ್ ವೇಮುಲಾ ಅನ್ನೋರು ಯಾರು ಅಂತ ನೋಡ್ತಾ ಬಂದಾಗ, ಈ ರೋಹಿತ್ ವೇಮುಲಾ ಅನ್ನುವಂಥವ್ರು ಹೈದರಾಬಾದ್ ವಿಶ್ವವಿದ್ಯಾನಿಲಯದ PhD ಸ್ಟೂಡೆಂಟ್ ಆಗಿರ್ತಾರೆ. ಜನವರಿ 17, 2016 ಅಲ್ಲಿನ ಸ್ಟಾಫ್ಗಳಾಗಿರ್ಬೋದು ಅಥವಾ ಸಹಪಾಠಿಗಳ ಒಂದು ತಾರತಮ್ಯದಿಂದ ಬೇಸತ್ತಂತಹ ರೋಹಿತ್ ವೇಮುಲಾ ಅವರು ನೇಣು ಹಾಕೊಳ್ಳೋದ್ರ ಮೂಲಕ ಸಾವಿಗೆ ಶರಣಾಗ್ತಾರೆ. ಆ ಮೂಲಕ ಅದು ಹೆಚ್ಚು ಚಳವಳಿಗಳು ಉಂಟಾಗಿರ್ತವೆ. ಅಂದ್ರೆ ಹೈಯರ್ ಎಜುಕೇಶನ್ಗಳಲ್ಲಿ ಈವನ್ ವಿಶ್ವವಿದ್ಯಾನಿಲಯಗಳಾಗಿರ್ಬೋದು, IIT ಮದ್ರಾಸ್ ಅಥವಾ IIT ಖರಗ್ಪುರ್ ಆಗಿರ್ಬೋದು, ಈ ತರವಾದಂತಹ ದೇಶದ ಅತ್ಯುನ್ನತ ಸಂಸ್ಥೆಗಳಲ್ಲೂ ಕೂಡ ಜಾತಿ ಆಧಾರದ ಮೇಲೆ ತಾರತಮ್ಯವನ್ನ ಕೈಗೊಳ್ಳಲಾಗ್ತಾ ಇದೆ. ಅದನ್ನ ನಿವಾರಿಸಬೇಕು ಎನ್ನುವಂತಹ ಕೂಗು ಜನಸಮುದಾಯದಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಜ್ಯಗಳ ಮಟ್ಟದಲ್ಲೂ ಕೂಡ ಪಸರಿಸ್ತಾ ಬಂತು. ಅದಕ್ಕೆ ಪ್ರತಿಕ್ರಿಯೆಯಾಗಿಯೇ ರಾಜ್ಯ ಸರ್ಕಾರ, ಅಂದ್ರೆ ಇಂದಿನ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಕಾಯ್ದೆಯನ್ನು ತರೋದ್ರ ಮೂಲಕ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಆಧಾರದ ಮೇಲೆ ತಾರತಮ್ಯವನ್ನ ನಿವಾರಿಸುವಂತಹ, ಆ ತರದ ಏನಾದ್ರೂ ಘಟನೆಗಳು ನಡೆದು ಬಂದಾಗ ಅದಕ್ಕೆ ಶಿಕ್ಷಿಸುವಂತಹ ಮತ್ತು ಮುಂದೆ ಅದು ಮರುಕಳಿಸದ ಹಾಗೆ ನೋಡ್ಕೊಳ್ಳುವಂತಹ ಕೆಲಸವನ್ನ ಈ ಕಾಯ್ದೆ ಅಥವಾ ಮಸೂದೆಯ ಮೂಲಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇನ್ನು ಈ ಕಾಯ್ದೆ ಮುಖ್ಯವಾಗಿ ಯಾರಿಗೆ ಕವರ್ ಆಗುತ್ತೆ ಅಂತ ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಈ ರೋಹಿತ್ ವೇಮುಲಾ ಅವರ ಸಾವನ್ನ ಜಾತಿ ಆಧಾರಿತ ತಾರತಮ್ಯಕ್ಕೆ ಸಂಬಂಧಿಸಿದಂತಹ ಒಂದು ಸಾವು ಅಂತ ಅಧಿಕೃತವಾಗಿ ಒಪ್ಪಿಕೊಂಡಂತಹ ಮೊದಲು ಕರ್ನಾಟಕ ರಾಜ್ಯ ಅಂತ ಗೊತ್ತಿರಲಿ. ಇನ್ನು ಈ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವ ರೀತಿಯ ತಾರತಮ್ಯ ಆಗುತ್ತೆ ಅಥವಾ ಯಾವ ಒಂದು ತಾರತಮ್ಯದ ಬಗ್ಗೆ ಈ ಒಂದು ಮಸೂದೆ ಮಾತಾಡುತ್ತೆ ಅಂತ ನೋಡ್ತಾ ಬಂದಾಗ, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತ ತಾರತಮ್ಯವನ್ನ 2 ರೂಪಗಳಲ್ಲಿ ಗುರುತಿಸುತ್ತೆ. ಒಂದು ಪರೋಕ್ಷ ತಾರತಮ್ಯ ಅನ್ನುವಂಥದ್ದು, ಮೇಲ್ನೋಟಕ್ಕೆ ಕೇವಲ ತಟಸ್ಥವಾಗಿ ಕಂಡು ಬಂದ್ರು ಅಥವಾ ಜಾತಿ ಪೂರ್ವಗ್ರಹಗಳಿಂದ ಮುಕ್ತವಾಗಿ ಕಾಣೋದಿದ್ರು ಕೂಡ ಒಳಗಡೆ ಈಗಲೂ ಕೂಡ ಜಾತಿಯ ಒಂದು ತಾರತಮ್ಯ ಭಾವಗಳಾಗಿರಬಹುದು ಅಥವಾ ಸಮುದಾಯದ ವ್ಯಕ್ತಿಗಳು ಮತ್ತು ಗುಂಪುಗಳ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುವಂತಹ ನಿಯಮಗಳನ್ನ ಕೆಲವು ಸಂಸ್ಥೆಗಳು ಈಗಲೂ ಕೂಡ ಫಾಲೋ ಮಾಡ್ತಾ ಬರ್ತವೆ. ಅದನ್ನು ನಾವು ಪರೋಕ್ಷ ತಾರತಮ್ಯಗಳು ಅಂತ ಕರೀತಾರೆ. ಇನ್ನೊಂದು ಸಾಂಸ್ಥಿಕ ತಾರತಮ್ಯಗಳು ಅಂತ ಕೂಡ ನೋಡ್ತಾ ಬರ್ತೀವಿ. ಅಂದ್ರೆ ಸಾಂಸ್ಥಿಕ ತಾರತಮ್ಯಗಳು ಅಂದ್ರೆ ಹೇಗೆ, ಅದೊಂದು ನಮ್ಗೆ ಇನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್ ಒಳಗನೆ ನಾವು ಜಾತಿ ತಾರತಮ್ಯ ವ್ಯವಸ್ಥೆಯನ್ನ ಅಳವಡಿಸ್ಕೊಂಡಿರ್ತಾರೆ. ಸಾಂಸ್ಥಿಕ ರಚನೆಗಳಾಗಿರ್ಬೋದು ಅಥವಾ ಕಾರ್ಯನಿರ್ವಾಹಕ ಮಂಡಳಿಗಳಾಗಿರ್ಬೋದು, ಶೈಕ್ಷಣಿಕ ಮಂಡಳಿಗಳಾಗಿರ್ಬಹುದು ಅಥವಾ ಸಂಶೋಧನಾ ಪರಿಶೀಲನಾ ಸಮಿತಿಗಳಂತಹ ಏನು ಸಮಿತಿಗಳಿರ್ತವೆ, ಈ ಸಮಿತಿಗಳು ಯಾವಾಗಲೂ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸಂಸ್ಥೆಗಳಿಂದ ಉಂಟಾಗ್ತಾ ಹೋಗುತ್ತೆ. ಅಂದ್ರೆ SC ST ಅಥವಾ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಹಿತಾಸಕ್ತಿಗೆ ವಿರುದ್ಧವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಬರ್ತವೆ. ಅಂತಹ ಒಂದು ತಾರತಮ್ಯವನ್ನ ಸಾಂಸ್ಥಿಕ ತಾರತಮ್ಯಗಳು ಅನ್ನೋ ರೀತಿನಲ್ಲಿ ಇದು ಮಾಡಿರುವಂತದ್ದು. ಅಂಡ್ ಈ ಒಂದು ಕಾಯ್ದೆಯ ಮುಖ್ಯ ಅಂಶಗಳು, ಕೀ ಹೈಲೈಟ್ಸ್ ಗಳು ಏನೇನು ಅಂತ ನೋಡ್ತಾ ಬಂದಾಗ, ಈ ಕಾಯ್ದೆ ಅಂಡರ್ ಅಲ್ಲಿ ಯಾರೆಲ್ಲ ರಕ್ಷಣೆಗೊಳಪಡ್ತಾರೆ, ಮುಖ್ಯವಾಗಿ ಅಥವಾ ಪ್ರಧಾನವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಮತ್ತು ಹಿಂದುಳಿದಂತಹ OBC ವರ್ಗದ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಕೂಡ ಈ ಒಂದು ವಿಧೇಯಕದ ಅಂಡರ್ ಅಲ್ಲಿ ರಕ್ಷಣೆಯನ್ನ ಪಡಿಬಹುದಾಗಿರುತ್ತೆ. ಇನ್ನು ಅಪರಾಧಗಳು ಅಂತ ಬಂದಾಗ, ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ
ತಾರತಮ್ಯವನ್ನ ಮಾಡುವಂಥದ್ದು, ಕಿರುಕುಳವನ್ನ ನೀಡುವಂಥದ್ದು, ಕ್ಲಾಸ್ಗಳಿಂದ ಕಾಲೇಜುಗಳಿಂದ ಬಹಿಷ್ಕಾರವನ್ನ ಮಾಡುವಂಥದ್ದು, ಅಥವಾ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಹಿಂಸೆಯನ್ನ ನೀಡುವಂಥದ್ದು, ಶೈಕ್ಷಣಿಕವಾಗಿ ಅವರನ್ನ ಅಡ್ಡಪಡಿಸುವಿಕೆಯನ್ನ ಮಾಡುವಂಥದ್ದು, ಇಂತಹ ಕೆಲಸಗಳೇನಿರ್ತವೆ, ಇಂತಹ ಘಟನೆಗಳೇನಿರ್ತವೆ, ಇವುಗಳನ್ನ ಈ ಒಂದು ಮಸೂದೆ ಅಥವಾ ವಿಧೇಯಕದ ಅಂಡರ್ನಲ್ಲಿ ಅಪರಾಧಗಳು ಅಂತ ಕನ್ಸಿಡರ್ ಮಾಡಲಾಗಿದೆ. ಅಂಡ್ ಈ ಅಪರಾಧಗಳಿಗೆ ಯಾವನ್ನ ಶಿಕ್ಷೆಯನ್ನ ನೀಡಲಾಗುತ್ತೆ? ಅಪರಾಧಗಳನ್ನ ಸಾಜ್ಞೇಯ ಅಥವಾ ಜಾಮೀನು ಸಹಿತ ಮತ್ತು ಜಾಮೀನು ರಹಿತ ಅನ್ನುವಂತಹ ಅಪರಾಧಗಳಾಗಿ ಡಿವೈಡ್ ಮಾಡಲಾಗಿರುತ್ತೆ. ಸೊ ಕೆಲವು ಸಣ್ಣ ಪುಟ್ಟ ಘಟನೆಗಳಾಗಿದ್ರೆ ಅವನ್ನ ಜಾಮೀನು ಸಹಿತವಾಗಿ ಅವನ್ನ ಅಪರಾಧಗಳಂತ ಕನ್ಸಿಡರ್ ಮಾಡಲಾಗಿದೆ. ಅತಿ ದೊಡ್ಡ ಪ್ರಮಾಣದ ಘಟನೆಗಳಾಗಿದ್ರೆ ಅಥವಾ ತುಂಬಾ ಅದರಿಂದ ಏನಾದ್ರು ವಿದ್ಯಾರ್ಥಿಗಳ ಮಾನಷ್ಟ ಆಗಿರ್ಬೋದು, ಸಾವಿಗೆ ತುತ್ತಾಗಬಹುದಾಗಿರ್ಬೋದು, ಈ ತರದ ಏನಾದ್ರು ಅಪರಾಧಗಳು ಜರುಗಿದ್ರೆ ಅವುಗಳನ್ನ ಜಾಮೀನು ರಹಿತ ಅಪರಾಧಗಳಾಗಿ ಅವನ್ನ ಇದು ಮಾಡಿರುವಂತದ್ದು. ಅಂಡ್ ಶಿಕ್ಷೆಯ ಪ್ರಮಾಣ ಮತ್ತು ಅವೆಲ್ಲವೂ ಕೂಡ ಹಿಂಸೆಯ ಆಧಾರದ ಮೇಲೆ ನಿರ್ಧರಿತವಾಗಿರುತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು, ಸಾಂಸ್ಥಿಕ ಒಂದು ರೆಸ್ಪಾನ್ಸಿಬಿಲಿಟಿನೂ ಕೂಡ ಕೊಡಲಾಗಿದೆ. ಕೇವಲ ವಿದ್ಯಾರ್ಥಿಗಳೆಲ್ಲ, ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಕೆಲಸಲ್ಲಿ ಅವರನ್ನು ನಾವು ಕಟಕಟೆಗೆ ತರಬಹುದಾಗಿರುತ್ತೆ. ಇನ್ನು ದೂರು ವ್ಯವಸ್ಥೆ ಹೇಗಿರುತ್ತೆ ಅಂತ ಬಂದಾಗ, ದೂರು ನೀಡುವ ವ್ಯವಸ್ಥೆ ಆಗಿರ್ಬೋದು, ತನಿಖೆ ಆಗಿರ್ಬೋದು, ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ತಾರತಮ್ಯ ವಿರೋಧಿ ಸಮಿತಿಗಳನ್ನ ಮತ್ತು ಸುಧಾರಣಾ ಕ್ರಮಗಳನ್ನ ಅಳವಡಿಸಿಕೊಳ್ಳುವಂಥದ್ದು ಈ ಮಸೂದೆ ಅಂಡರ್ ಅಲ್ಲಿ ಕಂಪಲ್ಸರಿ ಆಗಿರುತ್ತೆ. ಇನ್ನು SC/ST ಅತ್ಯಾಚಾರ ನಿರೋಧಕ ಕಾಯ್ದೆಯಂತೆ ಕಠಿಣ ಕ್ರಿಮಿನಲ್ ಕಾಯ್ದೆಯಲ್ಲ, ಬದಲಿಗೆ ನಾಗರಿಕ ಮತ್ತು ಸುಧಾರಣಾ ಚೌಕಟ್ಟಿನ ಮೇಲೆ ಕೇಂದ್ರೀಕರಿಸಿದೆ ಅಂತ ಇವನ್ ಕಾನೂನು ಮಂತ್ರಿ ಅವರು ಕೂಡ ಇದನ್ನ ಆಲ್ರೆಡಿ ಹೇಳಿ ನೋಡ್ತಾ ಬಂದಿರ್ತೀವಿ. ಇನ್ನು ರೋಹಿತ್ ವೇಮುಲ ಕಾಯ್ದೆಯ ಪ್ರಮುಖಾಂಶಗಳು ಯಾವ್ಯಾವು ಅಂತ ಬಂದಾಗ, ಈ ಒಂದು ವಿಧೇಯಕದ ಅಂಡರ್ನಲ್ಲಿ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಜಾತಿ ತಾರತಮ್ಯ ವಿರೋಧಿ ಘಟಕವನ್ನ ಸ್ಥಾಪನೆ ಮಾಡಬೇಕಾಗಿರುತ್ತೆ. ಅಂದ್ರೆ ಈ ಘಟಕಗಳು ಕೂಡ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಕಾರ್ಯನಿರ್ವಹಿಸುವಂತದ್ದು ಮತ್ತು ಕಡ್ಡಾಯವಾಗಿ ಸ್ಥಾಪಿಸುವಂತದ್ದು ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಇನ್ನು ಕಠಿಣ ದಂಡನೆ ಅಂತ ಕರಿತಾ ಬರ್ತೀವಿ. ಜಾತಿ ಆಧಾರಿತ ತಾರತಮ್ಯ, ಕಿರುಕುಳ ಏನಾದ್ರೂ ಸಾಬೀತಾದ್ರೆ ಆ ಸಂಸ್ಥೆಯ ಅಧಿಕಾರಿಗಳಿಗೆ ದಂಡ ಮತ್ತು ಶಿಕ್ಷೆಯನ್ನ ನ್ಯಾಯಾಲಯದಲ್ಲಿ ವಿಧಿಸಬಹುದಾಗಿರುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಅಂಡ್ ಜಾಮೀನು ರಹಿತ, ಜಾಮೀನು ಸಹಿತ ಅಪರಾಧಗಳಾಗಿ ಅಪರಾಧಗಳನ್ನ ಡಿವೈಡ್ ಮಾಡಲಾಗಿದೆ. ಇನ್ನು ಜಾಮೀನು ರಹಿತ ಅಪರಾಧಗಳು ಬಂದಾಗ ಕಾಯ್ದೆಯಡಿ ಒಂದೇನು ದೌರ್ಜನ್ಯಗಳನ್ನ ಜಾಮೀನು ರಹಿತ ಮತ್ತು ಜಾಮೀನು ಸಹಿತ ಅಪರಾಧಗಳಿಂದ ಪರಿಗಣಿಸುವಂಥದ್ದು, ಘನಮಟ್ಟದ ಅಥವಾ ಹೆಚ್ಚಿನ ಮಟ್ಟದ ತಾರತಮ್ಯಗಳು, ಅದರಿಂದ ಮಾನಹಾನಿ ಅಥವಾ ಆತ್ಮಹತ್ಯೆಗೆ ಪ್ರಯತ್ನ ಆಗಿರ್ಬೋದು, ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಅವರನ್ನ ಶಿಕ್ಷಣ ಸಂಸ್ಥೆ ಹೊರಗಿಡುವಂತಹ ಘನಘೋರ ಏನಾದ್ರೂ ಘಟನೆಗಳು ನಡೆದಾಗ ಅವನ್ನ ಜಾಮೀನು ರಹಿತವಾಗಿ ಶಿಕ್ಷೆಗಳಾಗಿ ಅವನ್ನ ನೀಡ್ತಾ ಬರ್ತಾರೆ. ಅಂಡ್ ದಂಡ ಅಥವಾ ಶಿಕ್ಷೆಗಳು ನೋಡ್ತಾ ಬಂದಾಗ, ಮೊದಲ ಬಾರಿಗೆ ಏನಾದ್ರೂ ಅಪರಾಧ ಸಾಬೀತಾದರೆ ಅಂತಹ ವ್ಯಕ್ತಿಗಳಿಗೆ 1 ವರ್ಷದ ಜೈಲು ಶಿಕ್ಷೆ ಆಗಿರ್ಬೋದು ಮತ್ತು 10,000 ರೂಪಾಯಿ ದಂಡವನ್ನು ಕೂಡ ನೀಡ್ತಾ ಬರ್ಬೋದು. ಇದೇ ಏನಾದ್ರೂ ಪ್ರಕರಣ ಅಥವಾ ಇದೇ ಇನ್ಸಿಡೆಂಟು ಪುನರಾವರ್ತಿತವಾದರೆ ಕನಿಷ್ಠ 3 ವರ್ಷಗಳ ಜೈಲು ಶಿಕ್ಷೆ ಮತ್ತು 1 ಲಕ್ಷದವರೆಗಿನ ದಂಡವನ್ನ ವಿಧಿಸುವಂತಹ ಅಧಿಕಾರ ನ್ಯಾಯಾಲಯಗಳಿಗೆ ಇರುತ್ತೆ ಅನ್ನುವಂಥದ್ದು. ಅಂಡ್ ಇನ್ನೊಂದು ಸಾಂಸ್ಥಿಕ ಹೊಣೆಗಾರಿಕೆ ಅನ್ನುವಂಥದ್ದು ಕೂಡ ತರಲಾಗಿದೆ. ಕೇವಲ ಇಲ್ಲಿ ವಿದ್ಯಾರ್ಥಿಗಳು ನೀಡುವಂತಹ ಕಿರುಕುಳ ಅಥವಾ ತಾರತಮ್ಯ ಅಲ್ಲ, ಸಂಸ್ಥೆಗಳು ಮಾಡಬಹುದಾದಂತಹ ತಾರತಮ್ಯ ಅಥವಾ ಕಿರುಕುಳಗಳೇನಿರ್ತವೆ ಅವುಗಳನ್ನು ಕೂಡ ಪನಿಷ್ ಮಾಡುವಂತಹ, ಶಿಕ್ಷಿಸುವಂತಹ ಒಂದು ಕೆಲಸವನ್ನ ಈ ಮಸೂದೆ ಮಾಡ್ತಾ ಬಂದಿರುತ್ತೆ. ಅಂದ್ರೆ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಹಾಸ್ಟೆಲ್ಗಳಾಗಿರ್ಬೋದು, ಆ ಒಂದು ಪ್ರವೇಶ ನಿರಾಕರಣೆಯನ್ನ, ಅಮಾನತು ಕ್ರಮಗಳನ್ನ ತೆಗೆದುಕೊಳ್ಳುವಂತಹ ಅವಕಾಶವನ್ನ ನೀಡೋ ಹಾಗಿಲ್ಲ. ಇನ್ನೊಂದು ಈ ಒಂದು ವಿಧೇಯಕದಲ್ಲಿರುವಂತದ್ದು ಗೌಪ್ಯತೆ ಹಕ್ಕು ಅಂತ ಕರಿತಾ ಬರ್ತೀವಿ. ಅಂದ್ರೆ ಈ ಒಂದು ವಿಧೇಯಕವು SC/ST ಸಮುದಾಯದ ವ್ಯಕ್ತಿಗಳು ತಮ್ಮ ಗುರುತನ್ನ ಬಹಿರಂಗಪಡಿಸೋದಿಕ್ಕೆ ಇಷ್ಟಪಡ್ಲಿಲ್ಲ ಅಂತಂದ್ರೆ ಅಂತಹ ಸಮಯದಲ್ಲಿ ಗೌಪ್ಯತೆಯನ್ನ ಕಾಪಾಡಿಕೊಳ್ಳೋದಕ್ಕೂ ಕೂಡ ಅನುವನ್ನ ಮಾಡಿಕೊಡುತ್ತಿರ್ಲಿ. ಈ ತರದ ಬಿಲ್ಗಳ ಅಗತ್ಯ ಇದೆಯಾ ಇಂದಿನ ಸಮಾಜದಲ್ಲೂ ಕೂಡ? ಅಂದ್ರೆ ಈಗಿನ ಇಷ್ಟೊಂದು ಮಾಡರ್ನ್ ಟೆಕ್ನಾಲಜಿ, AI ಟೆಕ್ನಾಲಜಿ ಅಥವಾ ಸಿಟಿ ಸೆಂಟ್ರಿಕ್ ಲೈಫ್ಗಳಲ್ಲೂ ಕೂಡ ಈ ರೀತಿಯಾದಂತಹ ಜಾತಿ ತಾರತಮ್ಯವನ್ನು ನಿವಾರಿಸುವಂತಹ ಕಾಯ್ದೆಗಳ, ಮಸೂದೆಗಳ ಅಗತ್ಯ ಇದೆಯಾ ಅಂತ ನೋಡ್ತಾ ಬಂದಾಗ, ಅಥವಾ ಆ ತರದ ಮಹತ್ವಗಳು ಏನು ಅಂತ ನೋಡ್ತಾ ಬಂದಾಗ, ಈಗ್ಲೂ ಕೂಡ ಎಷ್ಟೋ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಆಲ್ಮೋಸ್ಟ್ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಜಾತಿ ಆಧಾರಿತ ತಾರತಮ್ಯವನ್ನ, ಕಿರುಕುಳವನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಾದ್ರೂ ಕೂಡ ನಾವು ಕಾಣ್ಬೋದಾಗಿರುತ್ತೆ. ಈಗಲೂ ಎಷ್ಟೋ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ದಲಿತ ವಿದ್ಯಾರ್ಥಿಗಳಿಗೆ ಅಥವಾ ಪರಿಶಿಷ್ಟ ಪಂಗಡದ, ಪರಿಶಿಷ್ಟ ಜಾತಿಯ, ಅನ್ಯ ಧರ್ಮದ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಶಿಕ್ಷೆಯನ್ನು ನೀಡುವಂಥದ್ದು, ಮಾನಸಿಕವಾಗಿ ಕಿರುಕುಳವನ್ನ ನೀಡುವಂಥದ್ದು, ಶೈಕ್ಷಣಿಕ ಫಲಿತಾಂಶಗಳನ್ನ ನೀಡದಲ್ಲಿರುವಂಥದ್ದು, ಕಮ್ಮಿ ಮಾರ್ಕ್ಸ್ಗಳನ್ನ ನೀಡುವಂಥದ್ದು, ಅವ್ರಿಗೆ
ಅವ್ರಿಗೆ ಹೆಚ್ಚು ಪ್ರಮಾಣದ ಶಿಕ್ಷೆಗಳನ್ನು ನೀಡುವಂಥದ್ದು, ಈ ತರದ ಕೆಲಸವನ್ನು ಕೂಡ ಈಗಲೂ ಮಾಡ್ತಾ ಬಂದಿದ್ದಾರೆ. ಅಂಡ್ ಈಗಲೂ ಕೂಡ ಅದು ರಿಪೋರ್ಟ್ಗಳನ್ನು ಕೂಡ ನೀವು ನೋಡ್ತಾ ಬಂದಿರಬಹುದು. ಅಂಡ್ ಅದರ ಜೊತೆಗೆ ಸಮಾನತೆಯ ಹಕ್ಕು ಅನ್ನುವಂಥದ್ದು ಘನತೆಯ ಒಂದು ಹಕ್ಕಾಗಿರುತ್ತೆ. ಅದ್ರ ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಇದೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಏನಿದೆ, ಅದರ ಅಂಡರಲ್ಲೂ ಕೂಡ ಸುರಕ್ಷಿತ ಕಲಿಕಾ ಸ್ಥಳಗಳ ಮೇಲಿನ ಒಂದು ಗಮನವನ್ನ ಬಲಪಡಿಸ್ತಾ ಬಂದಿರುತ್ತೆ. ಇನ್ನು ಸಾಂಸ್ಥಿಕ ಹೊಣೆಗಾರಿಕೆಯತ್ತ ಸಾಗುವಂತಹ ಸಂಕೇತ ಜವಾಬ್ದಾರಿಗಳನ್ನ ವ್ಯಕ್ತಿಯಿಂದ ವ್ಯವಸ್ಥಿತ ಸುರಕ್ಷತೆಗಳಿಗೆ ಬದಲಾಯಿಸುವಂತಹ ಕ್ರಮವನ್ನು ಕೂಡ ನಾವು ನೋಡ್ತಾ ಬಂದಿರ್ತೀವಿ. ಅಂಡ್ ಈ ಒಂದು ಕರ್ನಾಟಕ ರೋಹಿತ್ ವೇಮುಲ್ಲಾ ಕಾಯ್ದೆ ಅಥವಾ ವಿಧೇಯಕವು ಜಾರಿಯಾಗಿ ಇತರ ರಾಜ್ಯಗಳಿಗೆ ಒಂದು ಮಾದರಿ ಚೌಕಟ್ಟಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನುವಂತಹ ಆಶೆಯೊಂದಿಗೆ ಈ ಒಂದು ವಿಡಿಯೋನ. ಥ್ಯಾಂಕ್ ಯು.